ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಸ್ಪೆಷಲ್ ರೆಸಿಪಿ ಮಟರ್ ಪನ್ನೀರ್. ಮಟರ್ ಪನ್ನೀರಿಗೆ ಏನೇನು ಬೇಕಂದರೆ, ಒಂದು ಬೌಲಷ್ಟು ಹಸಿ ವಟಾಣಿ, ಅರ್ಧ kg ಪನ್ನೀರು, 3 ಈರುಳ್ಳಿ, 3 ಟೊಮೆಟೊ, ಕೊತ್ತಂಬರಿ, ಒಂದು 5 ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಎಳ್ಳು, ವಾಟರ್ ಮೆಲನ್ ಸೀಡ್ಸ್. ಒಗ್ಗರಣೆಗೆ ಬೇಕಾಗುವ ಸಾಮಾನುಗಳು: ಅಡುಗೆ ಎಣ್ಣೆ, ತುಪ್ಪ, ಪಲಾವ್ ಎಲೆ, ಜೀರಿಗೆ, ಕರಿಮೆಣಸಿನಕಾಳು, ದಾಲ್ಚಿನ್ನಿ, ಏಲಕ್ಕಿ. ಈಗ ಒಂದು ಸಣ್ಣ ಪಾತ್ರೆಯಲ್ಲಿ ಸ್ವಲ್ಪ ನೀರು ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾವು ಸೋಸಿ ತೊಳೆದಿಟ್ಕೊಂಡಿರೋ ವಟಾಣಿನ ಹಾಕಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋದು. ಈಗ ನಾವು ಒಂದು ಪ್ಯಾನಿಗೆ ಬಿಸಿ ಮಾಡ್ಕೊಳ್ಳೋಕೆ ಎಳ್ಳು ಹಾಕ್ತಾಯಿದ್ದೀನಿ. ಈಗ ನಾವು ಪ್ಯಾನನ್ನು ಸ್ಲೋ ಆಗಿ ಇಟ್ಕೋಬೇಕು, ಇಲ್ಲಾಂದರೆ ಎಳ್ಳು ಹೊತ್ತು ಬಿಡುತ್ತೆ. ಇದರಲ್ಲಿ ನಾನೀಗ ವಾಟರ್ ಮೆಲನ್ ಸೀಡ್ಸ್ನ ಹಾಕ್ತಾಯಿದ್ದೀನಿ. ಎಳ್ಳು ಮತ್ತು ವಾಟರ್ ಮೆಲನ್ ಸೀಡ್ಸ್ ಹುರಿಯುವಾಗ ನಾವು ಫ್ಲೇಮನ್ನು ಲೋ ಲೆವೆಲ್ ಇಟ್ಕೋಬೇಕು. ಈಗ ಅದೇ ಪ್ಯಾನಿಗೆ ನಾವು ಹೆಚ್ಚಿಟ್ಟಿರೋ ಈರುಳ್ಳಿನ ಹಾಕ್ಕೊಳ್ಳೋಣ. ಹಾಕೊಂಡು ಹುರಿದ್ರೆ ಬೇಗ ಹುರಿಯುತ್ತೆ. ಇದಕ್ಕೆ ಒಂಚೂರು ಎಣ್ಣೆನೂ ಸೇರಿಸ್ಕೋಣ. ಈಗ ನಾವು ಇದೇ ಈರುಳ್ಳಿಲಿ ಒಂದು 5 ಹಸಿಮೆಣಸಿನಕಾಯಿ, ಟೊಮ್ಯಾಟೊ, ಹಸಿ ಶುಂಠಿ, ಬೆಳ್ಳುಳ್ಳಿ ಹಾಕಿ ಲೋ ಫ್ಲೇಮಲ್ಲೇ ಹುರ್ಕೊಳ್ಳೋಣ. ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಹುರ್ಕೊಂಡು ಆಮೇಲೆ ಹೈ ಫ್ಲೇಮ್ ಮಾಡಿ ಒಂದು 2 ನಿಮಿಷ ಹುರ್ಕೊಳ್ಳೋಣ. ಇದರಲ್ಲಿ ನಾವು ಒಂದು 5 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು 2 ನಿಮಿಷ ಮತ್ತೆ ತಿರುಗಾಡೋಣ. ಮನೆಯಲ್ಲಿ ಖಾರದ ಪುಡಿ ಇಲ್ಲ ಅನ್ನೋರು ಇದರಲ್ಲಿ ಹುರ್ಕೊಂಡು ಹಾಕಿದ್ರೂ ಟೇಸ್ಟ್ ಬರುತ್ತೆ. ಇದು ಹುರಿಯೋದಾಗಿದೆ. ಇದನ್ನು 5 ರಿಂದ 10 ನಿಮಿಷ ಆರಲ್ಲೇ ಇಡಬೇಕು. ಆಮೇಲೆ ಗ್ರೈಂಡರ್ ಹಚ್ಚಬೇಕು. ಬಿಸಿ ಬಿಸಿ ಹಚ್ಚಿದ್ರೆ ಗ್ರೈಂಡ್ರು ಬಾದಾಗುತ್ತೆ. ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ, 1 ಚಮಚಷ್ಟು ಎಣ್ಣೆ, ಒಂದು ಅರ್ಧ ಚಮಚಷ್ಟು ತುಪ್ಪ ಹಾಕೊಳ್ಳೋಣ. ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಉದ್ದ ಸ್ಲೈಸ್ ಮಾಡ್ಕೊಂಡಿರೋ ಪನ್ನೀರನ್ನ ಹುರ್ಕೊಳ್ಳೋಕೆ ಇಟ್ಕೊಳ್ಳೋಣ. ಪನ್ನೀರನ್ನ ಈಗ ಉದ್ದಕ್ಕೆ ಹುರಿದು ಆಮೇಲೆ ಇನ್ನೂ ಸ್ಲೈಸ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಇದ್ರ ಮೇಲೆ ಸ್ವಲ್ಪ ಉಪ್ಪನ್ನು ಹರಡ್ಕೊಂಡ್ರೆ ಮಕ್ಕಳು ಹಾಗೆ ಪನ್ನೀರನ್ನ ತಿನ್ನೋಕ್ಕೂ ಕೇಳ್ಬಿಡ್ತಾರೆ. ಎರಡು ಸೈಡು ಬಿಸಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೆಂಪಾಗೋದು ಮಾಡಿದರೆ ಇನ್ನೂ ರುಚಿ ಆಗ್ತದೆ. ಇಟ್ಕೊಂಡಿರೋ ಸಾಮಾನೆಲ್ಲ ತಣ್ಣಗಾಗಿದೆ. ಈಗ ಗ್ರೈಂಡರ್ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಈಗ ಇದನ್ನು ನಾವು ನುಣ್ಣಗೆ ರುಬ್ಕೊಳ್ಳೋಣ. ಮಸಾಲೆ ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ಒಂದು ಕಡಾಯಿನ ಗ್ಯಾಸ್ ಮೇಲೆ ಇಟ್ಕೊಂಡು ಅದಕ್ಕೆ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ, ಅರ್ಧ ಬಟ್ಟಲಷ್ಟು ತುಪ್ಪ ಹಾಕೋಣ. ಈಗ ಕಾದ ಎಣ್ಣೆಲಿ ಒಗ್ಗರಣೆಗೆ ಜೀರಿಗೆ, ಚಕ್ಕೆ, ಮೆಣಸುಕಾಳು, ಏಲಕ್ಕಿ 4 ಮತ್ತು ಪಲಾವ್ ಎಲೆನ ಹಾಕ್ಕೊಳ್ಳೋಣ. ಮತ್ತೊಂದು ಕೆಂಪು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಆಗಲಿ. ಈಗ ಕಾದ ಒಗ್ಗರಣೆಯಲ್ಲಿ
ನಾವು ರುಬ್ಬಿಟ್ಕೊಂಡಿರೋಂತಹ ಮಿಕ್ಸನ್ನ ಹಾಕೊಳ್ಳೋಣ. ಗ್ಯಾಸ್ ಫ್ಲೇಮ್ ಹೈ ಮಾಡಿ ಸ್ವಲ್ಪ ಇದನ್ನು ಕಲಿಸ್ಕೊಳ್ಳೋಣ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ. ಕೆಂಪು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿರೋದ್ರಿಂದ ಕಲರು ಎಷ್ಟು ಚೆನ್ನಾಗಿ ಎತ್ಕೊಳ್ತಾ ಇದೆ. ಹಾಗೆ ಕುದಿ ಹತ್ತಿದೆ. ಇದ್ರಲ್ಲಿ ನಾವು ಬೇಯಿಸಿಟ್ಕೊಂಡಿರೋ ಬಟಾಣಿ ಹಾಕ್ಕೊತಾ ಇದ್ದೀನಿ. ಓಕೆ, ಸ್ವಲ್ಪ ಈಗ ನಮ್ಮದು ಕುದಿ ಚೆನ್ನಾಗಿ. ಇದ್ರಲ್ಲಿ ನಾವು ಹುರಿದು ಕಟ್ ಮಾಡಿ ಇಟ್ಕೊಂಡಿರೋ ಪನ್ನೀರನ್ನ ಹಾಕ್ಕೊಳ್ಳೋಣ. ಈಗ ಒಂದು ಕುದಿ ಹತ್ತಿದೆ. ಇದ್ರಲ್ಲಿ ನಮ್ಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಸ್ವಲ್ಪ ಉಪ್ಪು ಹಾಕೋಣ. ಮೊದಲಿಗೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಈರುಳ್ಳಿ ಹುರಿಯುವಾಗ. ಈಗ ರುಚಿಗೆ ನೋಡ್ಕೊಂಡು ಹಾಕಿ ಇದೀಗ ಬೇಯಕ್ಕೆ ಬಿಟ್ಟಿದ್ದೀನಿ. ಇದನ್ನು ಒಂದು 5 ರಿಂದ 10 ನಿಮಿಷ ಬೇಯಿಸ್ಕೊಳ್ಳೋಣ. ಈಗ ನಮ್ಮ ಮಟರ್ ಪನ್ನೀರ್ ರೆಡಿಯಾಗಿದೆ. ಇದನ್ನು ನಾವು ಜೋಳದ ರೊಟ್ಟಿ, ಚಪಾತಿ, ರಾಗಿ ರೊಟ್ಟಿ, ರಾಗಿ ಮುದ್ದೆ ಜೊತೆ, ನಾನ್ ಜೊತೆ, ಪರೋಟ ಜೊತೆ, ದೋಸೆ, ನೀರು ದೋಸೆ ಎಲ್ಲದ್ರ ಜೊತೆ ತಿನ್ಬೋದು. ರೈಸ್ ಜೊತೆ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಬಾಯ್.